ಹಸಿದ 4 ಜನಕ್ಕೆ ಅನ್ನದಾನ ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಂಬ ಮಾತಿನಂತೆ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಟಿಎಸ್ಆರ್ ರಾಜಶೇಖರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಕಾಟಂನಲ್ಲೂರು ಬಳಿ ಇರುವ ಅಭಯ ಆಶ್ರಮದ 50ಕ್ಕೂ ಹೆಚ್ಚು ವೃದ್ಧರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದ್ರು. ತಾವರೆಕೆರೆ ಟಿಎಸ್ಆರ್ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡುವ ಮೂಲಕ ವಿನಾಕಾರಣ ಹುಟ್ಟುಹಬ್ಬಗಳ ಹೆಸರಿನಲ್ಲಿ ಹಣ ಖರ್ಚು ಮಾಡದೆ ಅನಾಥ ಆಶ್ರಮಗಳಿಗೆ ಬಡವರಿಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಲೋಕೇಶ್ ಅವರು ಪ್ರತಿ ವರ್ಷ ವಿವಿಧ ರೀತಿಯಲ್ಲಿ ಆಚರಣೆ ಮಾಡುತ್ತಾ ಬಂದಿದ್ದು ಈ ಬಾರಿ ಹಸಿದವರಿಗೆ ಹಸಿವು ನೀಗಿಸುವ ನಿಟ್ಟಿನಲ್ಲಿ ಮಹತ್ವದ ಕಾರ್ಯ ಕೈಗೊಳ್ಳಲಾಗಿದೆ. ಈ ಬಾರಿ ಅನ್ನ ಸಂತರ್ಪಣೆ ಮಾಡುತ್ತಿದ್ದೇವೆ. ದಾನ ಧರ್ಮಗಳಲ್ಲಿ ಸದಾ ಮುಂದೆ ಇರುವ ಅವರ ಮಾರ್ಗದರ್ಶನದಂತೆ ಅವರ ಕಾರ್ಯಕರ್ತರು ಸಹ ಮುನ್ನಡೆಯುತ್ತಿದ್ದೇವೆ ಎಂದು ತಿಳಿಸಿದರು. ಸಲ್ಲಿಸ್ತಾ ಇದ್ವಿ. ಅವ್ರಿಗೆ ಬರೋಕ್ಕಾಗಿಲ್ಲ, ಆದರೆ ಊಟ ಕೇಕು ಎಲ್ಲ ನಮಗೆ ಕಲಿಸೋದಕ್ಕಾಗಿ ಅಭ್ಯಾಸಮಕ್ಕೆ ಕೊಟ್ಟೋದಕ್ಕಾಗಿ ಅವರನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ಅವರನ್ನು ನಮಗೆ ಈ ಒಂದು ಸಂಸ್ಥೆ ಶುರುವಾಗೋದಕ್ಕೆ ತಾವರೆಕೆರೆಯಲ್ಲಿ ತುಂಬ ಸಪೋರ್ಟ್ ಮಾಡಿದೆ. ಅದು ಈಗಲೂ ನೀವು ಮಾಡ್ತಾ ಇದ್ದೀವಿ. ಅವರಿಗೆ ಶುಭಾಶಯಗಳು. ದೇವರು ಚೆನ್ನಾಗಿ ಅವರನ್ನು ಬರ್ಕೊಡ್ರಿ, ಅವರ ಆಶೀರ್ವಾದಗಳು ಹೇಳ್ಕೊಡ್ರಿ. ತಾವರೆಕೆರೆಯ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಟಿ.ಎಸ್. ರಾಜಶೇಖರ್ ಅವರ ಹುಟ್ಟಿದ ದಿನ. ಅದರಂತೆ ಈ ಕಾಟಂನಲ್ಲೂರು ಕ್ರಾಸ್ನಲ್ಲಿರುವ ಅಭಯ ಆಶ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಾటు ಮಾಡಿದ್ದೀವಿ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಅಂತಸ್ತು, ಅಧಿಕಾರ ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ಅವರು. ಹಾಗೆ ಅವರು ಬಡವರ ಸೇವೆ ಮಾಡಲು ಇನ್ನೂ ದೇವರು ಹೆಚ್ಚು ಶಕ್ತಿ ನೀಡಲಿ ಎಂದು ಆ ದೇವರ ಹತ್ರ ಕೇಳ್ಕೊಳ್ತೀವಿ. ಪ್ರತಿ ವರ್ಷವೂ ವರ್ಷವೂ ವಿವಿಧ ರೀತಿಯಲ್ಲಿ ಹುಟ್ಟುಹಬ್ಬನ ಆಚರಿಸ್ತಾ ಇದ್ವಿ. ಈ ಸರ್ತಿ ಈ ರೀತಿ ಮಾಡಬೇಕಂತ ನಿರ್ಧಾರ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಈ ರೀತಿ ಮಾಡಬೇಕಂತ ನಿಶ್ಚಯ ಮಾಡಿ ಅನ್ನ ಸಂತರ್ಪಣೆ ಏರ್ಪಾಡು ಮಾಡಿದ್ವಿ. ರಾಜಶೇಖರನವರು ಅನ್ನದಾನದಲ್ಲಿ ಮೊದಲೇ ಇರ್ತಾರೆ. ಅದರಂತೆ ಅವರ ಅಭಿಮಾನಿಗಳಾದ ನಾವು ಅವ್ರನ್ನ ಫಾಲೋ ಮಾಡಿಕೊಂಡು ಅದೇ ರೀತಿ ನಾವು ಮುಂದುವರಿತಾ ಇದ್ದೀವಿ. ಈ ಮೂಲಕ ಸುಮ್ಮನೆ ನಮ್ಮ ರಾಜಶೇಖರನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾಜಿ ಅಧ್ಯಕ್ಷರಾದಂಥ ಟಿ.ಎಸ್.ಆರ್. ರಾಜಶೇಖರನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಅವರು ನಮಗೆಲ್ಲ ಒಂದು ಪ್ರೋತ್ಸಾಹ ನೀಡಿ ಇದರ ಬಡವರಿಗೆ ಸ್ವಲ್ಪ ದಾನ ಮಾಡೋದು ಜಾಸ್ತಿ ಎಚ್ಚೆತ್ತು ಅವ್ರ ಕೈಯಲ್ಲಿ ಮಾಡ್ತಾರೆ. ಅದೇ ರೀತಿ ನಮ್ಮ ಕೈಯಲ್ಲಿ ಆದಷ್ಟು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾಯಿದ್ವಿ ಇಷ್ಟು ದಿನ. ಈ ಸರಿ ಒಂದು ಕಾಟಪುರ ಗೇಟಲ್ಲಿರುವ ಆಶ್ರಮಕ್ಕೆ ಬಂದು ನಾವೆಲ್ಲ ಈ ಥರ ಹಂಚ್ಕೊಳ್ಳೋಣ, ಒಂದು ದಾನ ಧರ್ಮ ಮಾಡಿ ಅದರಲ್ಲೂ ಒಂದು ಖುಷಿ ಪಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಈ ಥರ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇವತ್ತಿನ ದಿನದಲ್ಲಿ ರಾಜಶೇಖರನವರು ಬರೋಕ್ಕಾಗಿಲ್ಲ. ಆದ್ದರಿಂದ ನಾವು ಅವರ ಅಭಿಮಾನಿಗಳಿಗೆ ಬಂದು ಈ ಥರ ಇದು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಮತ್ತೊಮ್ಮೆ ಟಿ.ಎಸ್.ಆರ್. ರಾಜಶೇಖರನವ್ರಿಗೆ ಹುಟ್ಟುಹಬ್ಬದ ಶುಭಾಶಯ.